ಕಲ್ಲಂಗಡಿ ಹಣ್ಣು ಅಂದ ತಕ್ಷಣ ನಮಗ್ ನೆನಪಾಗುವುದು ಕೆಂಪು ಬಣ್ಣ. ಆದರೆ ಉಡುಪಿಯ ಕೃಷಿಕರು ಈಗ ಕೆಂಪು ಮಾತ್ರ ಅಲ್ಲದೆ ಹಳದಿ ಮತ್ತು ಕೇಸರಿ ಬಣ್ಣದ ಕಲ್ಲಂಗಡಿಯನ್ನ ಕೂಡ ಬೆಳೆದು ಕೃಷಿ ಲೋಕವೇ ಅಚ್ಚರಿ ಪಡುವಂತೆ ಮಾಡಿದ್ದಾರೆ. ಉಪ್ಪು ನೀರು ತುಂಬಿರುವಂತಹ ಈ ಮಟ್ಟು ಪ್ರದೇಶ ಹಿರಿಯಡ್ಕದಲ್ಲಿ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿದ್ದ ಹೇಗೆ? ಯಾವ ತಂತ್ರಜ್ಞಾನವನ್ನ ಬಳಕೆ ಮಾಡಿದ್ರು? ಹಾಗಾದ್ರೆ ಆ ಪ್ರಗತಿಪರ ಕೃಷಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಉಡುಪಿಯಲ್ಲಿ ಕಲರ್ ಕಲ್ಲಂಗಡಿ ಬೆಳೆ. ಉಪ್ಪು ನೀರಿನ ಪ್ರದೇಶದಲ್ಲೂ ಉತ್ತಮ ಇಳುವರಿ. ಕಲರ್ ಕಲ್ಲಂಗಡಿ ಕಮಾಲ್. ಉಪ್ಪು ನೀರಲ್ಲಿ ಹಳದಿ ಕೇಸರಿ ಹಣ್ಣು ಬೆಳೆದು ಸೈ ಎನಿಸಿಕೊಂಡ ಕೃಷಿಕರು. ಇದು ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಸುರೇಶ್ ನಾಯಕ್ ಮತ್ತು ಮಟ್ಟುವಿನ ಯಶೋಧರ್ ಎಂಬ ಇಬ್ಬರು ಪ್ರಗತಿಪರ ಕೃಷಿಕರು ಇಂದು ರಾಜ್ಯದ ಗಮನ ಸೆಳೆದಿದ್ದಾರೆ. ಸಾಮಾನ್ಯವಾಗಿ ಮಟ್ಟು ಪ್ರದೇಶ ಅಂದ್ರೆ ಉಪ್ಪು ನೀರಿನಿಂದ ಕೂಡಿರುತ್ತದೆ. ಅಲ್ಲಿ ಮಟ್ಟುಗುಳ್ಳ ಬಿಟ್ಟರೆ ಬೇರೆ ತರಕಾರಿ ಬೆಳೆಯುವುದು ಬಹಳ ಕಷ್ಟ. ಆದ್ರೆ ಯಶೋಧರ್ ಅವರು ಸಾಲು ಸವಾಲುಗಳನ್ನು ಎದುರಿಸಿ ಆನ್ಲೈನ್ ಮೂಲಕ ಬೀಜ ತರಿಸಿ ಈ ಉಪ್ಪು ನೀರಿನ ಪ್ರದೇಶದಲ್ಲೂ 4 ವಿಭಿನ್ನ ಬಣ್ಣಗಳ ಕಲ್ಲಂಗಡಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಮಾಡಿದ್ದೇವೆ. ಇದು ಮಾರ್ಕೆಟ್ ಅಲ್ಲಿ ಇಲ್ಲ, ಇಷ್ಟವರೆಗೆ ಮಾರ್ಕೆಟ್ಗೆ ಬಂದಿಲ್ಲ. ಯಾರು ಹೀಗೆ ಆನ್ಲೈನ್ ಅಲ್ಲಿ ನೋಡಿ ನಾವು ಹಾಕುವಂತ ಬೀಜ ತರಿಸಿ ನಾನು ಹಾಕಿದ್ದೇನೆ. ಒಂದು 20 ಸೆನ್ಸ್ ತುಂಬಾ ಉತ್ತಮವಾಗಿ ಬಂದಿದೆ ಈ ವರ್ಷ. ಪ್ರತಿ ವರ್ಷ ಕೂಡ ನಾವು ಬೇರೆ ಅದು ಮಾಮೂಲಿ ಕಲ್ಲಂಗಡಿ ಹಾಕ್ತಾ ಇದ್ದೇವೆ ಮಟ್ಟು ರೈತರು. ಮಟ್ಟಿನಲ್ಲಿ ಅಂದ್ರೆ ಅದೇ ಉಪ್ಪು ನೀರಿನ ಇದರಿಂದ ನಮ್ಗೆ ಗುಲ್ಲ ಅಲ್ಲದೆ ಬೇರೆ ಯಾವುದು ಕೂಡ ನಮ್ಗೆ ತರಕಾರಿಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮುಂಚೆ ಕೂಡ ಯಾರು ಮಾಡುತ್ತಿರ್ಲಿಲ್ಲ. ಈಗ ನಾವು ಟ್ರಯಲ್ ಆಗಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಈಗ ತೊಂದರೆ ಇಲ್ಲ, ಆಗ್ತಾ ಉಂಟು. ಇತ್ತ ಹಿರಿಯಡ್ಕದ ಸುರೇಶ್ ನಾಯಕ್ ಅವರ ಕಥೆಯೂ ಭಿನ್ನವಾಗಿಲ್ಲ. ಉತ್ತರ ಭಾರತದ ಕೃಷಿ ಮೇಳಕ್ಕೆ ಹೋದಾಗ ತೈವಾನ್ ಮೂಲದ ಕೇಸರಿ, ಕಡು ಕೆಂಪು ಮತ್ತು ಹಳದಿ ಬಣ್ಣದ ಕಲ್ಲಂಗಡಿ ಬೀಜಗಳನ್ನು ತಂದಿದ್ದರು. 1 ಕೆಜಿ ಬೀಜಕ್ಕೆ ಬರೋಬ್ಬರಿ 70,000 ರೂಪಾಯಿ ಬೆಲೆ. ಇಷ್ಟೊಂದು ದುಬಾರಿ ಬೀಜ ತಂದು ಸುಮಾರು 25 ಎಕರೆ ಗದ್ದೆಯಲ್ಲಿ ಈ ವಿಭಿನ್ನ ಕಲ್ಲಂಗಡಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗುಳ್ಳ, ಮಟ್ಟಿನ ಗುಳ್ಳ ಭಾರಿ ಫೇಮಸ್. ಮಟ್ಟಿನ ಗುಳ್ಳ, ಮಟ್ಟಿನ ಹರಿವೆ, ಮಟ್ಟಿನ ಬೇಂಡೆ, ಹೀರೆ ಪ್ರತಿಯೊಂದು ಕೂಡ ಭಾರಿ ಫೇಮಸ್ ಈ ಮಟ್ಟಿನಲ್ಲಿ. ಯಶೋಧರ್ ಅವರು ಹಾಗಾಗಿ ಇದು ಆವತ್ತಿಂದ ಈವರೆಗೂ ಕೂಡ ಅವರು ವಿಧ ಮಾಡ್ತಾ ಇದ್ದಾರೆ. ಈ ವರ್ಷ ಇದು ಮಾಡಿದ್ರೆ ಹೇಗಾಗ್ತದೆ, ಹಾಗೆ ಮೇಲಾಗಿ ಈ ಕಲ್ಲಂಗಡಿಯ ಹಣ್ಣಿನ ಮಧ್ಯದಲ್ಲಿ ಅವರು ನೆಲಕಡಲೆ ಕೂಡ ಹಾಕಿದ್ದಾರೆ. ನೆಲಕಡಲೆ ಕೂಡ ಅಲ್ಲೆಲ್ಲ ಹಾಕಿದ್ದಾರೆ. ಅದು ಈಗ ಇಳುವರಿ ನೋಡ್ಬೇಕು ಹೇಗೆ ಅಂತ ಹೇಳಿ ಶಾಂಪಲ್ ಆಗಿ ಹಾಕಿದೆ. ಈಗ ಅದ್ರ ಮಧ್ಯದಲ್ಲಿ ಯಾವುದು ನಮ್ಮದು ಇದು ಮೂಲಂಗಿ ಬರ್ತದೆ, ಮೂಲಂಗಿ ಕೂಡ ಅವರು ಹಾಕಿದ್ದಾರೆ. ಕರಾವಳಿ ಭಾಗದಲ್ಲಿ ಹಣ್ಣು ತರಕಾರಿ ಬೆಳೆಯುವವರ ಸಂಖ್ಯೆ ಕಡಿಮೆ ಎನ್ನುವ ಮಾತನ್ನು ಈ ರೈತರು ಸುಳ್ಳು ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಈ ಸಾಹಸಿ ಕೃಷಿಕರು ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮಾದರಿಯ ನೇರಳೆ, ಕಪ್ಪು ಮತ್ತು ಹಾಲು ಬಿಳಿ ಬಣ್ಣದ ಕಲ್ಲಂಗಡಿಗಳನ್ನು ಬೆಳೆಯುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಟ್ಟು ಊರಲ್ಲಿ ಮುಂಚೆ ಎಲ್ಲ ಖಾಲಿ ಮಟ್ಟುಗಳನ್ನ ಮಾತ್ರ ನಾವು ಮಾಡ್ತಾ ಇದ್ವಿ ಎಲ್ಲರೂ. ಇವಾಗ ಯಶೋಧರ್ ಅವರು ಬಂದ ನಂತರ ಮಟ್ಟುಗುಳ್ಳದ ಜೊತೆಗೆ ಹಳದಿ ಬಣ್ಣದ ಕಲ್ಲಂಗಡಿ, ಕೆಂಪು ಬಣ್ಣದ ಕಲ್ಲಂಗಡಿ, ಮೂಲಂಗಿ, ನೆಲಗಡಲೆ, ಹರಿವೆ ಈ ತರದ್ದು ಮಿಶ್ರ ಬೆಳೆಯನ್ನು ಒಂದೇ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಇನ್ನೊಬ್ಬರಿಗೆ ಯುವಕರಿಗೆ ಪ್ರೋತ್ಸಾಹನೂ ಕೊಡ್ತಾ ಇದ್ದಾರೆ. ನಮಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಇವಾಗ ಎಲ್ಲ ಗದ್ದೆಯಲ್ಲಿ ಗುಳ್ಳ ಆಗ್ಲಿ ಕಲ್ಲಂಗಡಿಯಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ. ನಮ್ಗೆ ಏನಂದ್ರೆ ಈ ಕಲ್ಲಂಗಡಿಗೆ ಹಳದಿ ಬಣ್ಣದ ಕಲ್ಲಂಗಡಿ ಪ್ರಥಮ ಬಾರಿಗೆ ಈ ಊರಲ್ಲಿ ಮಾಡ್ತಾ ಇರೋದು. ಒಟ್ಟಲ್ಲಿ ಕಷ್ಟಪಟ್ಟರೆ ಉಪ್ಪು ನೀರಿನಲ್ಲೂ ಬಂಗಾರ ಬೆಳೆಯಬಹುದು ಎಂಬುದನ್ನು ಈ ಕೃಷಿಕರು ಸಾಬೀತುಪಡಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಈಗ ಈ ವಿಭಿನ್ನ ಬಣ್ಣದ ಕಲ್ಲಂಗಡಿಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಹೊಸತನಕ್ಕೆ ದುಡಿಯುವ ರೈತರಿಗೆ ಇವರು ನಿಜಕ್ಕೂ ಮಾದರಿ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಲ್ಲಂಗಡಿ ಹಣ್ಣು ಅಂದ ತಕ್ಷಣ ನಮಗ್ ನೆನಪಾಗುವುದು ಕೆಂಪು ಬಣ್ಣ. ಆದರೆ ಉಡುಪಿಯ ಕೃಷಿಕರು ಈಗ ಕೆಂಪು ಮಾತ್ರ ಅಲ್ಲದೆ ಹಳದಿ ಮತ್ತು ಕೇಸರಿ ಬಣ್ಣದ ಕಲ್ಲಂಗಡಿಯನ್ನ ಕೂಡ ಬೆಳೆದು ಕೃಷಿ ಲೋಕವೇ ಅಚ್ಚರಿ ಪಡುವಂತೆ ಮಾಡಿದ್ದಾರೆ. ಉಪ್ಪು ನೀರು ತುಂಬಿರುವಂತಹ ಈ ಮಟ್ಟು ಪ್ರದೇಶ ಹಿರಿಯಡ್ಕದಲ್ಲಿ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿದ್ದ ಹೇಗೆ? ಯಾವ ತಂತ್ರಜ್ಞಾನವನ್ನ ಬಳಕೆ ಮಾಡಿದ್ರು? ಹಾಗಾದ್ರೆ ಆ ಪ್ರಗತಿಪರ ಕೃಷಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
ಉಡುಪಿಯಲ್ಲಿ ಕಲರ್ ಕಲ್ಲಂಗಡಿ ಬೆಳೆ. ಉಪ್ಪು ನೀರಿನ ಪ್ರದೇಶದಲ್ಲೂ ಉತ್ತಮ ಇಳುವರಿ. ಕಲರ್ ಕಲ್ಲಂಗಡಿ ಕಮಾಲ್. ಉಪ್ಪು ನೀರಲ್ಲಿ ಹಳದಿ ಕೇಸರಿ ಹಣ್ಣು ಬೆಳೆದು ಸೈ ಎನ್ನಿಸಿಕೊಂಡ ಕೃಷಿಕರು. ಇದು ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಸುರೇಶ್ ನಾಯಕ್ ಮತ್ತು ಮಟ್ಟುವಿನ ಯಶೋಧರ್ ಎಂಬ ಇಬ್ಬರು ಪ್ರಗತಿಪರ ಕೃಷಿಕರು ಇಂದು ರಾಜ್ಯದ ಗಮನ ಸೆಳೆದಿದ್ದಾರೆ. ಸಾಮಾನ್ಯವಾಗಿ ಮಟ್ಟು ಪ್ರದೇಶ ಅಂದ್ರೆ ಉಪ್ಪು ನೀರಿನಿಂದ ಕೂಡಿರುತ್ತದೆ. ಅಲ್ಲಿ ಮಟ್ಟುಗುಳ್ಳ ಬಿಟ್ಟರೆ ಬೇರೆ ತರಕಾರಿ ಬೆಳೆಯುವುದು ಬಹಳ ಕಷ್ಟ. ಆದ್ರೆ ಯಶೋಧರ್ ಅವರು ಸಾಲು ಸವಾಲುಗಳನ್ನು ಎದುರಿಸಿ ಆನ್ಲೈನ್ ಮೂಲಕ ಬೀಜ ತರಿಸಿ ಈ ಉಪ್ಪು ನೀರಿನ ಪ್ರದೇಶದಲ್ಲೂ 4 ವಿಭಿನ್ನ ಬಣ್ಣಗಳ ಕಲ್ಲಂಗಡಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಮಾಡಿದ್ದೇವೆ. ಇದು ಮಾರ್ಕೆಟ್ ಅಲ್ಲಿ ಇಲ್ಲ, ಇಷ್ಟವರೆಗೆ ಮಾರ್ಕೆಟ್ಗೆ ಬಂದಿಲ್ಲ. ಯಾರು ಹೀಗೆ ಆನ್ಲೈನ್ ಅಲ್ಲಿ ನೋಡಿ ನಾವು ಹಾಕುವಂತ ಬೀಜ ತರಿಸಿ ನಾನು ಹಾಕಿದ್ದೇನೆ. ಒಂದು 20 ಸೆನ್ಸ್ ತುಂಬಾ ಉತ್ತಮವಾಗಿ ಬಂದಿದೆ ಈ ವರ್ಷ. ಪ್ರತಿ ವರ್ಷ ಕೂಡ ನಾವು ಬೇರೆ ಅದು ಮಾಮೂಲಿ ಕಲ್ಲಂಗಡಿ ಹಾಕ್ತಾ ಇದ್ದೇವೆ ಮಟ್ಟು ರೈತರು. ಮಟ್ಟಿನಲ್ಲಿ ಅಂದ್ರೆ ಅದೇ ಉಪ್ಪು ನೀರಿನ ಇದರಿಂದ ನಮ್ಗೆ ಗುಲ್ಲ ಅಲ್ಲದೆ ಬೇರೆ ಯಾವುದು ಕೂಡ ನಮ್ಗೆ ತರಕಾರಿಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮುಂಚೆ ಕೂಡ ಯಾರು ಮಾಡುತ್ತಿರ್ಲಿಲ್ಲ. ಈಗ ನಾವು ಟ್ರಯಲ್ ಆಗಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಈಗ ತೊಂದರೆ ಇಲ್ಲ, ಆಗ್ತಾ ಉಂಟು. ಇತ್ತ ಹಿರಿಯಡ್ಕದ ಸುರೇಶ್ ನಾಯಕ್ ಅವರ ಕಥೆಯೂ ಭಿನ್ನವಾಗಿಲ್ಲ. ಉತ್ತರ ಭಾರತದ ಕೃಷಿ ಮೇಳಕ್ಕೆ ಹೋದಾಗ ತೈವಾನ್ ಮೂಲದ ಕೇಸರಿ, ಕಡು ಕೆಂಪು ಮತ್ತು ಹಳದಿ ಬಣ್ಣದ ಕಲ್ಲಂಗಡಿ ಬೀಜಗಳನ್ನು ತಂದಿದ್ದರು. 1 ಕೆಜಿ ಬೀಜಕ್ಕೆ ಬರೋಬ್ಬರಿ 70,000 ರೂಪಾಯಿ ಬೆಲೆ. ಇಷ್ಟೊಂದು ದುಬಾರಿ ಬೀಜ ತಂದು ಸುಮಾರು 25 ಎಕರೆ ಗದ್ದೆಯಲ್ಲಿ ಈ ವಿಭಿನ್ನ ಕಲ್ಲಂಗಡಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗುಳ್ಳ, ಮಟ್ಟಿನ ಗುಳ್ಳ ಭಾರಿ ಫೇಮಸ್. ಮಟ್ಟಿನ ಗುಳ್ಳ, ಮಟ್ಟಿನ ಹರಿವೆ, ಮಟ್ಟಿನ ಬೇಂಡೆ, ಹೀರೆ ಪ್ರತಿಯೊಂದು ಕೂಡ ಭಾರಿ ಫೇಮಸ್ ಈ ಮಟ್ಟಿನಲ್ಲಿ. ಯಶೋಧರ್ ಅವರು ಹಾಗಾಗಿ ಇದು ಆವತ್ತಿಂದ ಈವರೆಗೂ ಕೂಡ ಅವರು ವಿಧ ಮಾಡ್ತಾ ಇದ್ದಾರೆ. ಈ ವರ್ಷ ಇದು ಮಾಡಿದ್ರೆ ಹೇಗಾಗ್ತದೆ, ಹಾಗೆ ಮೇಲಾಗಿ ಈ ಕಲ್ಲಂಗಡಿಯ ಹಣ್ಣಿನ ಮಧ್ಯದಲ್ಲಿ ಅವರು ನೆಲಕಡಲೆ ಕೂಡ ಹಾಕಿದ್ದಾರೆ. ನೆಲಕಡಲೆ ಕೂಡ ಅಲ್ಲೆಲ್ಲ ಹಾಕಿದ್ದಾರೆ. ಅದು ಈಗ ಇಳುವರಿ ನೋಡ್ಬೇಕು ಹೇಗೆ ಅಂತೇಳಿ ಶಾಂಪಲ್ ಆಗಿ ಹಾಕಿದ. ಈಗ ಅದ್ರ ಮಧ್ಯದಲ್ಲಿ ಯಾವುದು ನಮ್ಮದು ಇದು ಮೂಲಂಗಿ ಬರ್ತದೆ, ಮೂಲಂಗಿ ಕೂಡ ಅವರು ಹಾಕಿದ್ದಾರೆ. ಕರಾವಳಿ ಭಾಗದಲ್ಲಿ ಹಣ್ಣು ತರಕಾರಿ ಬೆಳೆಯುವವರ ಸಂಖ್ಯೆ ಕಡಿಮೆ ಎನ್ನುವ ಮಾತನ್ನು ಈ ರೈತರು ಸುಳ್ಳು ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಈ ಸಾಹಸಿ ಕೃಷಿಕರು ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮಾದರಿಯ ನೇರಳೆ, ಕಪ್ಪು ಮತ್ತು ಹಾಲು ಬಿಳಿ ಬಣ್ಣದ ಕಲ್ಲಂಗಡಿಗಳನ್ನು ಬೆಳೆಯುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಟ್ಟು ಊರಲ್ಲಿ ಮುಂಚೆ ಎಲ್ಲ ಖಾಲಿ ಮಟ್ಟುಗುಳ್ಳ ಮಾತ್ರ ನಾವು ಮಾಡ್ತಾ ಇದ್ವಿ ಎಲ್ಲರೂ. ಇವಾಗ ಯಶೋಧರ್ ಅವರು ಬಂದ ನಂತರ ಮಟ್ಟುಗುಳ್ಳದ ಜೊತೆಗೆ ಹಳದಿ ಬಣ್ಣದ ಕಲ್ಲಂಗಡಿ, ಕೆಂಪು ಬಣ್ಣದ ಕಲ್ಲಂಗಡಿ, ಮೂಲಂಗಿ, ನೆಲಗಡಲೆ, ಹರಿವೆ ಈ ತರದ್ದು ಮಿಶ್ರ ಬೆಳೆಯನ್ನು ಒಂದೇ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಮತ್ತೆ